ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ಕಲರ್ ಥೆರಪಿ ಬಗ್ಗೆ ನಿಮ್ಮ ಜೊತೆಗೆ ಸ್ವಲ್ಪ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕೂದಲು ಉದುರುತ್ತಾ ಇದ್ದರೆ ಅದಕ್ಕೆ ಸೊಲ್ಯೂಷನ್, ಹಾಗೆ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗಿಬಿಟ್ಟು ಕಫ ಏನಾದರೂ ಆಗ್ತಾ ಇತ್ತಂದರೆ, ಮತ್ತು ಪಿತ್ತ ಆಗಿದೆ ಅಂತ ಹೇಳ್ತಾರಲ್ವ, ಆ ಥರ ಆಗ್ತಾ ಇದ್ದರೆ ಅದಕ್ಕೆ ನಾವು ಕಲರಿಂದನೇ ಯಾವ ಥರ ಸೊಲ್ಯೂಷನ್ ಮಾಡ್ಕೋಬೋದು ಅಂದ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈ ಕಲರ್ ಥೆರಪಿನ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಯೂಸ್ ಮಾಡಬಾರ್ದಂತೆ. ನಾರ್ಮಲ್ ಇರೋರು ಮಾತ್ರ ಇದನ್ನು ಯೂಸ್ ಮಾಡ್ಬೋದು. ಚಿಕ್ಕವರಿರಲಿ ದೊಡ್ಡವರಿರಲಿ ಯಾರಾದ್ರೂ ಇದನ್ನು ಕಲರ್ನ ಹಾಕ್ಕೋಬೋದು. ಸ್ಕೆಚ್ ಪೆನ್ನಿಂದ ಕಲರ್ ಮಾಡ್ಕೊಳ್ಬೇಕು. ಈಗ ರಂಗೋಲಿ ಆದಮೇಲೆ ನೆಕ್ಸ್ಟ್ ನಿಮ್ಮ ಜೊತೆಗೆ ಅದನ್ನು ತೋರಿಸ್ತೀನಿ. ಸ್ವಲ್ಪ ಸ್ವಲ್ಪ ನಾನು ಇತ್ತೀಚೆಗೆ ಟ್ರೈ ಮಾಡ್ತಾಯಿದ್ದೀನಿ, ಸ್ವಲ್ಪ ವರ್ಕ್ ಆಗ್ತಾಯಿದೆ, ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕಿನ್ ಗ್ಲೋ ಆಗೋದಕ್ಕೆ, ಮತ್ತು ಕೂದಲು ಉದುರೋದನ್ನ ಕಂಟ್ರೋಲ್ ಮಾಡೋದಕ್ಕೆ, ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋದಕ್ಕೆ, ಸೊ ಎಲ್ಲ ಪ್ರತಿಯೊಂದು ದೇಹದಲ್ಲಿ ಏನೆಲ್ಲ ತೊಂದರೆ ಬರುತ್ತೆ ಅದಕ್ಕೆಲ್ಲದಕ್ಕೂ ಕಲರ್ ಥೆರಪಿಯಿಂದ ಸೊಲ್ಯೂಷನ್ ಇದೆ. ಈ ಕಲರ್ ಥೆರಪಿನ ಹೆಚ್ಚಾಗಿ ನಾವು ಡೇ ಟೈಮಲ್ಲೇ ಹಚ್ಕೊಳ್ಬೇಕು. ಡೇಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಮಾತ್ರ. ಅಂದರೆ ಆ ಕಲರ್ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಾ ಇರುತ್ತೆ, ಹಾಗಾಗಿ ಅಲ್ಲಿರುವಂಥ ಎನರ್ಜಿ ಆ್ಯಕ್ಟಿವ್ ಆಗೋದ್ರಿಂದ ಅದು ಕಲರ್ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ನಾನು ಇನ್ನು ತುಂಬ ದಿನ ಏನಾಗಿಲ್ಲ, ಆಲ್ಮೋಸ್ಟ್ ಒಂದು 15 ಡೇಸ್ ಹಿಂಗಾಯಿತು. ಅದಕ್ಕೆ ಟ್ರೈ ಮಾಡ್ತಾಯಿದ್ದೆ, ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ವರ್ಕ್ ಆಗ್ತಾಯಿದೆ ಕೆಲವೊಂದು. ನೋಡಿ, ಈ ರಂಗೋಲಿ ಹೊರಗಡೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಆಚೆ ಕಡೆ ತುಂಬ ಚೆನ್ನಾಗಿರುತ್ತೆ. ನೀವೂ ಟ್ರೈ ಮಾಡಿ ಈ ರಂಗೋಲಿ ಹೇಗೆ ಬಂತು ಅಂತ ಹೇಳಿ, ಆಯಿತಾ? ಕಲರ್ ಥೆರಪಿಗೆ ನಾರ್ಮಲಾಗಿ ನಾವು ಸ್ಕೆಚ್ ಪೆನ್ಸ್ ಬರುತ್ತಲ್ವ, ಚಿಕ್ಕವರಿದ್ದಾಗೆಲ್ಲ ನಾವು ಪೇಂಟ್ ಮಾಡೋದಕ್ಕೆ, ಪೇಪರಲ್ಲೆಲ್ಲ ಚಿತ್ರಗಳನ್ನ ಬಿಡಿಸೋದಕ್ಕೆ ಸ್ಕೆಚ್ ಪೆನ್ ಯೂಸ್ ಮಾಡ್ತೀವಲ್ವ, ಆ ಥರದ್ದು ಸ್ಕೆಚ್ ಪೆನ್ ಸಾಕು ಇದಕ್ಕೆ. ಕಲರ್ಗೆ ಫುಲ್ ಒಂದು ಪ್ಯಾಕೆಟ್ ಥರ ಸಿಕ್ಬಿಡುತ್ತೆ. ಅಂದರೆ ಒಂದರಲ್ಲಿ 2 ಕಲರ್ ಇರೋ ಥರ, ಆ ಥರ ತೊಗೊಂಡು ಇಟ್ಕೊಂಬಿಡಿ. ಯಾವ ಥರ ಹಚ್ಕೊಳ್ಳೋದು ಅಂತ ನಾನು ಇಲ್ಲಿ ತೋರಿಸ್ತೀನಿ. ಹಾಗೆಯೇ ನೋಡಿ, ಮೊದಲಿಗೆ ನಾನು ಕೂದಲು ಉದುರೋದಕ್ಕೆ ತೋರಿಸ್ತಾ ಇದ್ದೀನಿ. 3 ಕಲರಿಂದ ಇವತ್ತು ಮಾಡ್ಕೊಳ್ಳೋಣ. ಒಂದು ಗ್ರೀನ್ ಇದೆ, ಒಂದು ರೆಡ್ ಮತ್ತು ಒಂದು ಬ್ಲ್ಯಾಕ್. ಮೊದಲು ತೋರಿಸ್ತಾ ಇರೋದು ಕೂದಲು ಉದುರ್ತಾ ಇದ್ದರೆ ಮತ್ತು ಡ್ಯಾಂಡ್ರಫ್ ಆಗಿದ್ದರೆ ಅದು ಎಲ್ಲದೂ ಕಂಟ್ರೋಲಿಗೆ ಬರುತ್ತೆ. ಈ ನಮ್ಮ ಕೈ ಬೆರಳಿನ ತುದಿ ಎಲ್ಲ ಇರುತ್ತಲ್ವ, ಊರಿನ ಭಾಗ, ಅದು ಎಲ್ಲದೂ ಏನಂತ ಹೇಳ್ತಾರೆ, ತಲೆಯ ಭಾಗ ಅಂತ ಅದನ್ನು ಕನ್ಸಿಡರ್ ಮಾಡ್ತಾರೆ ಕೈಯಲ್ಲಿ. ಸೊ ಹಾಗಾಗಿ ಆ ತಲೆಯ ಭಾಗ ಬರೋ ಜಾಗಕ್ಕೆ ನಾವು ಅದನ್ನು ಕಲರ್ ಹಚ್ಕೊಳ್ಬೇಕು. ಮೊದಲು ಡಾರ್ಕ್ ಗ್ರೀನನ್ನು ಫುಲ್ ರೌಂಡಾಗಿ ಉಗುರು ಸುತ್ತಲೂ ಹಚ್ಕೋಬೇಕು. ನೆಕ್ಸ್ಟ್ ಅದ್ರ ಕೆಳಗೇ ಕೆಂಪು ಬಣ್ಣ, ರೆಡ್ ಕಲರನ್ನು ಹಚ್ಕೊಳ್ಬೇಕು. ಅದಾದಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಅದೇ ಪಾಯಿಂಟಲ್ಲಿ ಇದು ಕೂಡ ಕೂದಲು ಉದುರೋದಕ್ಕೇ ಈ 3 ಕಲರ್ನೂ ಹಚ್ಚಬೇಕು. ಸೊ ಅಲ್ಲಿ ಬ್ಲ್ಯಾಕ್ ಕಲರನ್ನು ಈ ಥರ ರೌಂಡಾಗಿ ಮಾಡ್ಕೊಳ್ಬೇಕು. ನೋಡಿ, ಇದೇ ರೀತಿ ಸೇಮ್ ಆಗಿ 2 ಕೈಗೂ ಮಾಡ್ಕೊಳ್ಬೇಕು. ಗ್ರೀನ್ ಕಲರ್ ಮತ್ತು ರೆಡ್ ಮತ್ತು ಬ್ಲ್ಯಾಕ್, ಈ 3 ಬಂದು ಕೂದಲು ಉದುರೋದನ್ನು ಕಂಟ್ರೋಲ್ ಮಾಡುತ್ತೆ. ಹಾಗೆ ಇದು ಗ್ರೀನ್ ಕಲರು ತಲೆಯ ಭಾಗ ತಂಪು ಮಾಡುತ್ತಂತೆ, ಹಾಗಾಗಿ ಕೂದಲು ಉದುರೋದು ಸ್ಟಾಪ್ ಆಗುತ್ತೆ, ಡ್ಯಾಂಡ್ರಫ್ ಆಗೋದು ಸ್ಟಾಪ್ ಆಗುತ್ತೆ. ಇದನ್ನು ಎವ್ರಿ ಡೇ ದಿನಕ್ಕೆ 4 ತಾಸು ಹಚ್ಕೊಳ್ಬೇಕು. 4 ತಾಸು ಹಚ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ನೀಟಾಗಿ ವಾಶ್ ಮಾಡಬೇಕು. ಹಾಗೆ ಬಿಡಬಾರ್ದು. ಬಿಟ್ಟು ಅದು ಕಲರ್ ಚೇಂಜ್ ಆದರೆ ಮತ್ತೆ ಒಂದು ಬೇರೆದಕ್ಕೆ ವರ್ಕ್ ಆಗಿ ಸ್ಟಾರ್ಟ್ ಆಗುತ್ತೆ, ಅದು ಉಲ್ಟಾ ಆಗಿಬಿಡ್ಬೋದು. ಸೊ ಹಾಗಾಗಿ ನೋಡಿ, ಈ ಥರ 2 ಕೈನ ಇಂಡೆಕ್ಸ್ ಫಿಂಗರ್, ತೋರು ಬೆರಳು ಅಂತ ಹೇಳ್ತೀವಲ್ವ, ಆ ಬೆರಳಿಗೆ ಇದನ್ನು ಹಚ್ಕೊಳ್ಬೇಕು. ಹೆಬ್ಬೆರಳು ಪಕ್ಕದಲ್ಲಿ ಬರುತ್ತಲ್ವ, ಆ ಬೆರಳಿಗೆ. ಅದಾದಮೇಲೆ ಇದು ಹಚ್ಕೊಳ್ತಾ ಇರೋದು ಕಫ ಏನಾದರೂ ಆಗಿತ್ತು ಅಂದರೆ, ಬಾಡಿಯಲ್ಲಿ ಕಫದ ಥರ ಆಗ್ತಿರುತ್ತಲ್ವ, ಆ ಥರ ಆದಾಗ ಇದು ಕಿಡ್ನಿ ಜಾಗ ಇರುತ್ತೆ, ಅಲ್ಲಿ ರೆಡ್ ಕಲರಿಂದ 2 ಪಾಯಿಂಟ್ನ ಹಚ್ಕೊಳ್ಬೇಕು ಎಡಗೈಗೆ. ಇದು ಲೆಫ್ಟ್ ಹ್ಯಾಂಡ್ ಇದರಲ್ಲಿ ಏನಂತಾರೆ ಪಾಸ್ ಇರುತ್ತಲ್ವ, ಅಂಗೈಯಲ್ಲಿ ಹಚ್ಕೊಳ್ಬೇಕು. ಆದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸಾಬುದಾನ ವಡೆನ ಮಾಡೋದಕ್ಕೆ ಸಾಬುದಾನ ತೊಳೆದ್ಬಿಟ್ಟು ಇಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಮೊದಲು ತೊಳೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ನೀರು ಮಾತ್ರ ಹಾಕ್ಕೊಳ್ಬೇಕು ಅದಕ್ಕೆ. ನಾವು ಬೆರಳಿಟ್ಟು ನೋಡಿದರೆ ಅರ್ಧ ಇಂಚು ಮಾತ್ರ ನಮಗೆ ನೀರು ಹಾಕಬೇಕು. ಬೆರಳಿಟ್ಟಾಗ ಅಷ್ಟೇ ನೀರು ಸಾಕಾಗುತ್ತೆ. ತುಂಬ ಹಾಕಿದರೆ ನೀರು ಉಳಿದ್ಬಿಡುತ್ತೆ. ನೋಡಿ, ಅದಾದಮೇಲೆ ಇದು ಒಂದು 6 ಅವರ್ ಬಿಟ್ಟಿದ್ದೆ ನಾನು. 4 ಅವರ್ನೂ ಸಾಕು, ನಂಗೆ ಟೈಮ್ ಇತ್ತು. ಸೊ ಬೆಳಗ್ಗೆನೇ ನೆನೆಸಿದ್ದೆ ಈವ್ನಿಂಗ್ ಮಾಡೋದಕ್ಕೆ. ನೋಡಿ, ಕಂಪ್ಲೀಟಾಗಿ ಎಷ್ಟು ಚೆನ್ನಾಗಿ ಸಾಫ್ಟ್ನೂ ಆಗಿದೆ, ನೀರು ಕೂಡ ಉಳಿದಿಲ್ಲ ಒಂದು ಸ್ವಲ್ಪನೂ. ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಎಷ್ಟು ನೀರಿಲ್ಲ,
ಕಂಪ್ಲೀಟ್ ಡ್ರೈನೂ ಇದೆ, ಹಾಗೆ ಸಾಫ್ಟಾಗಿ ನೆನೆದಿದೆ. ಈಗ ಸಾಬೂದಾನ ವಡೆ ಮಾಡೋದಕ್ಕೆ ನಾನಿಲ್ಲಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. 2 ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆನ ಇದರಲ್ಲಿ ತುರಿದು ಹಾಕ್ಕೊಳ್ತಾ ಇದ್ದೀನಿ ಸಾಬೂದಾನಲ್ಲಿ. ಫುಲ್ ಸಾಫ್ಟಾಗಿ ನಾವು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ರೆ ಅದು ನೀರು ಥರ ಆಗಿಬಿಡುತ್ತೆ ಕಲಿಸ್ಕೊಂಡಾಗ. ಗಟ್ಟಿ ಇರಬೇಕು ಉಂಡೆ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನು ವಡೆ ಥರ ಮಾಡೋದಕ್ಕೆ. ಹಾಗಾಗಿ ಆಲೂಗಡ್ಡೆನ ಕಡಿಮೆ 1 ವಿಸಿಲ್ ಅಷ್ಟೇ ಬೇಯಿಸ್ಕೊಂಡು ಆಮೇಲೆ ತುರಿದು ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಹಸಿ ಕೊತ್ತಂಬರಿ ಎಲ್ಲನೂ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಂದರೆ ನಾವು ಅರಿಶಿನ ಪುಡಿ ಸೇರಿಸ್ಕೊಳ್ಬೋದು. ಹಾಗೆ ಶೇಂಗಾ ಬರುತ್ತಲ್ವ, ಪೀನಟ್, ಅದನ್ನು ಹುರಿದು ಅದನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವತ್ತು ನಾ ಎರಡನ್ನೂ ಯೂಸ್ ಮಾಡ್ತಾಯಿಲ್ಲ. ನೋಡಿ ಈ ಥರ ಕಲಿಸ್ಕೊಂಡಾಗ ಇಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬರಬೇಕು ಅದು. ನಾನಿವತ್ತು ಪಡ್ಡು ಹಂಚಲ್ಲಿ ಪಡ್ಡು ಥರ ಮಾಡ್ತಾಯಿದ್ದೀನಿ. ಇದನ್ನು ಬೇಕು ಅಂದರೆ ನಾವು ಸ್ವಲ್ಪ ಅಗಲವಾಗಿ ಈ ಥರ ರೌಂಡ್ ಮಾಡಿ ಪ್ರೆಸ್ ಮಾಡಿಕೊಂಡು ಅಗಲ ಮಾಡಿಬಿಟ್ಟು ಅದನ್ನು ಶಾಲೋ ಫ್ರೈ ಮಾಡ್ಕೋಬೋದು ಸ್ವಲ್ಪ ಆಯಿಲ್ ಹಾಕಿ. ಇವತ್ತು ನಾನು ಪಡ್ಡು ಹಂಚಲ್ಲಿ ಮಾಡ್ತಾ ಇರೋದ್ರಿಂದ ಈ ಥರ ರೌಂಡಾಗಿ ಬಾಲ್ ಥರ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ಗ್ರೀನ್ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ, ಕೊಬ್ಬರಿ ಚಟ್ನಿ ಅಷ್ಟು ಮ್ಯಾಚ್ ಆಗೋಲ್ಲ. ಧನಿಯಾ ಮತ್ತು ಪುದೀನ ಚಟ್ನಿ ಅಥವಾ ಬರೀ ಪುದೀನ ಚಟ್ನಿ ಅದು ಯಾವುದಾದ್ರೂ ಇದ್ದರೆ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ತವೆ ಕಾಯ್ದಿದೆ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕಡಿಮೆ, ಎಲ್ಲ ಮುಗಿಯೋದಕ್ಕೆ ಬರೀ 1.5 ಸ್ಪೂನ್ ಅಷ್ಟರಲ್ಲೇ ನಾನು ಇದನ್ನು ಮುಗಿಸ್ಕೊಂಡಿದ್ದೀನಿ. ಚೂರೇ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬೇಕಂದರೆ ಎಣ್ಣೆ ಹಾಕ್ಕೋಬೋದು. ಹಂಚು ಕಾಯ್ದಿತ್ತು, ಸೊ ಇವಾಗ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆವಾಗವಾಗ ನಾಲ್ಕು ಕಡೆಗೂ ಅದನ್ನು ರೌಂಡ್ ಮಾಡ್ಕೊಳ್ತಾ ಇರಬೇಕು. ಏನು ಸಮಯ ಹಿಡಿಯಲ್ಲ, ಕಷ್ಟವೂ ಆಗೋಲ್ಲ. ಪಡ್ಡು ಹಂಚಲ್ಲಿ ಮಾಡ್ಕೊಳ್ಳೋದ್ರಿಂದ ಇನ್ನೂ ಈಸಿ ಆಗುತ್ತೆ. ಕಡಿಮೆ ಎಣ್ಣೆಯಲ್ಲೇ ನಾವು ಇದನ್ನು ಮಾಡ್ಕೊಂಬಿಡ್ಬೋದು. ನಾವು ವಡೆ ಥರ ಮಾಡ್ತೀವಲ್ವ, ಅಂದರೆ ರೌಂಡ್ ಮಾಡಿ ಸ್ವಲ್ಪ ಅಗಲವಾಗಿ ಒತ್ಕೊಂಡು ಅಗಲ ಮಾಡ್ತೀವಲ್ಲ ಬಿಸ್ಕೆಟ್ ಶೇಪಲ್ಲಿ ಮಾಡಿದಾಗ, ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ಹೀರ್ಕೊಳ್ಳುತ್ತೆ. ಈ ಥರ ಆದರೆ ಎಣ್ಣೆ ಜಾಸ್ತಿ ಬೇಕಾಗಲ್ಲ, ಈಸಿ ಆಗಿಬಿಡುತ್ತೆ. ನೋಡಿ ಹಾಕಿ ಸ್ವಲ್ಪ ಹೊತ್ತಿಗೆ ಆಗಲೇ ಕಲರ್ ಚೇಂಜ್ ಆಗೋಯಿತು. ಬೇಗ ಒಂದು 5 ನಿಮಿಷದಲ್ಲೇ ಆಗಿಬಿಡುತ್ತೆ. ಎಲ್ಲ ಕಡೆಗೂ ಇದನ್ನು ಈ ಥರ ರೌಂಡ್ ಮಾಡ್ಕೊಳ್ತಾ ಇರಬೇಕು. ಸ್ವಲ್ಪ ಕೂಡ ಅಂಟ್ಕೊಳ್ಳಲ್ಲ, ನೀಟಾಗಿಯೇ ರೌಂಡಾಗಿ ಆಗ್ತಾ ಇರುತ್ತೆ. ನೋಡಿ ಇವಾಗ ಒಂದು 5 ನಿಮಿಷಕ್ಕೆ ಕಲರ್ ಚೇಂಜ್ ಆಗ್ತಾಯಿದೆ. ಎಲ್ಲೆಲ್ಲಿ ವೈಟ್ ಇದೆ ಆಯಾ ಭಾಗವನ್ನು ಮತ್ತೆ ಅದಕ್ಕೆ ಪಾತ್ರೆಗೆ ಅಂಟೋ ಥರ ತಿರುಗಿಸ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ರೌಂಡ್ ಪಟಾಪಟ ಹೆಂಗೆ ರೌಂಡ್ ಆಗುತ್ತೆ ನೋಡಿ, ಅಷ್ಟು ಪರ್ಫೆಕ್ಟಾಗಿ ಇದೆ. ನಾವು ಏನಾದರೂ ಆಲೂಗಡ್ಡೆ ಮೆತ್ತಗೆ ಮಾಡ್ಕೊಂಬಿಟ್ಟಿದ್ವಿ ಅಂದರೆ ಅದು ಸ್ವಲ್ಪ ಹಿಟ್ಟು ಮೆತ್ತಗೆ ಆಗ್ತಾ ಇರುತ್ತೆ, ಸರಿ ಆಗೋಲ್ಲ. ಇದಕ್ಕೆ ನಾವು ಮತ್ತೆ ಬೇರೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ಗಟ್ಟಿ ಆಗಲಿ ಅಂದ್ಬಿಟ್ಟು ಶೇಂಗಾನ ಹುರಿದು ಅದನ್ನು ಪುಡಿ ಹಾಕ್ಕೋಬೋದು. ಇಲ್ಲ ರುಚಿಗೋಸ್ಕರನೂ ಶೇಂಗಾವನ್ನು ಸ್ವಲ್ಪ ಕೋರ್ಸಾಗಿ ಅದನ್ನು ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಳ್ತಾರೆ. ನಾನಿವತ್ತು ಶೇಂಗಾನ ಸ್ಕಿಪ್ ಮಾಡಿದ್ದೀನಿ. ನೋಡಿ ಎಷ್ಟು ಬೇಗ ಆಗೋಯಿತು. 4 ಕಡೆಗೂ ಹಿಂಗೆ ತಿರುಗಿಸಿದ್ದೆ, ಪಟಾಪಟ್ ಅಂತ ಬೆಂದಾಗಿದೆ. ಈಗ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಇವುಗಳಿಗೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಕೊತ್ತಂಬರಿಯಿಂದ ಚಟ್ನಿಯನ್ನು ಹೇಗೆ ಮಾಡೋದು, ಧನಿಯಾ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇನ್ನೂ ನನ್ನ ಹತ್ರ 2 ಎಕ್ಸ್ಟ್ರಾ ಇತ್ತು, ಸೊ ಅದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೆ. ಅದಾದಮೇಲೆ ಕೊತ್ತಂಬರಿ ಫ್ರೆಶ್ ಆಗಿ ಇರುವಂಥ ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ, 1 ಹಸಿಮೆಣಸಿನಕಾಯಿ, ಜೀರಿಗೆ ಮತ್ತು ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಮಾತ್ರ ರುಚಿ ಕೊಡುತ್ತೆ. ಸೊ ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ, ಇಷ್ಟೇ ಸಾಕು. ಪುದೀನ ಇದ್ದರೆ ಪುದೀನ ಸೇರಿಸ್ಕೊಳ್ಬೋದು. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ನೋಡೋಕೆ ಅಷ್ಟು ಕಾಣಿಸುತ್ತೆ, ಬಟ್ ಅದು ಗ್ರೈಂಡ್ ಮಾಡಿದ ಮೇಲೆ ಇಷ್ಟೇ ಆಗಿಬಿಡುತ್ತೆ. ಅದಕ್ಕೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ನೋಡಿಕೊಂಡೇ ಹಾಕ್ಕೋಬೇಕು, ಇಲ್ಲ ಅಂದರೆ ತುಂಬ ಖಾರ ಆಗಿಬಿಡುತ್ತೆ. ಅದ್ರ ಮೇಲೆ ಒಂದೆರಡು ಡ್ರಾಪ್ ಅಷ್ಟೇ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೋಬೇಕು. ಅದು ಯಾವಾಗ ಸರ್ವ್ ಮಾಡ್ತಾ ಇರ್ತೀವಲ್ವ ಇಮಿಡಿಯೇಟ್ ಆವಾಗ ಮಾತ್ರ ನಿಂಬೆಹಣ್ಣು ರಸ ಸೇರಿಸ್ಕೊಳ್ಬೇಕು. ಇಲ್ಲಾಂದರೆ ತುಂಬ ಕಹಿ ಆಗುತ್ತೆ, ಲೇಟ್ ಆದರೆ ತಿನ್ನೋದಕ್ಕೆ ಆಗೋಲ್ಲ, ವೇಸ್ಟ್ ಆಗುತ್ತೆ. ಸೊ ಇನ್ನೇನು ಇವಾಗ ತಿಂತೀವಿ ಅಂದಾಗ ಮಾತ್ರ ನೀವು ನಿಂಬೆಹಣ್ಣನ್ನ ಸೇರಿಸ್ಕೊಳ್ಳಿ ಚಟ್ನಿಗೆ. ನೋಡಿ ಗ್ರೀನ್ ಚಟ್ನಿ ಈ ಥರ ರೆಡಿ ಆಯಿತು. ಅದಾದಮೇಲೆ ಸಾಬುದಾನ್ ವಡೆ ಅಥವಾ ಸಾಬುದಾನ್ ಪಡ್ಡು ಅದು ಕೂಡ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ನೀವೂ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ. ನಾನು ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನನ್ನೂ ಬಳಸ್ತೇನೆ ಮಾಡ್ತಿರುವಂಥ ಸಾಬುದಾನ್ ಪಡ್ಡು ಇದಾಗಿತ್ತು. ನೋಡಿ ಬಿಸಿ ಆಗಿದೆ, ರುಚಿನೂ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ. ಹಾಲು ಇರುತ್ತಲ್ವ, ಹಾಲೂ ಬೆಂದಿರುತ್ತೆ, ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಸಾಬುದಾನ ನೆನೆಸುವಾಗ ಮಾತ್ರ ನೀವು ಕರೆಕ್ಟಾಗಿ ನೀರು ಹಾಕಬೇಕು. ಸ್ವಲ್ಪ ನೀರು ಜಾಸ್ತಿ ಆಗೋದ್ರೂ ಅದು ಮೆತ್ತಗೆ ಆಯ್ತಂದರೆ, ನೀರು ಉಳಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ.
ನೀರು ಅರ್ಧ ಇಂಚು ಸಾಕು. ಅದು ಎಷ್ಟೇ ಇದ್ದರೂ ಕೂಡ ನಾವು ಎಷ್ಟೇ ಕಪ್ನಷ್ಟು ಸಾಬೂದಾನ ತೊಗೊಂಡಿದ್ರು ಅರ್ಧ ಇಂಚು ನೀರು ಹಾಕ್ಕೊಂಡ್ರೆ ಸಾಕು. ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಅದಾದಮೇಲೆ ಈವ್ನಿಂಗ್ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಮಡಚಿಡೋದಿತ್ತು, ಅದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಮ್ಮ ಡಾಗ್ ಲಕ್ಕಿ ನೋಡಿ ಆ ಕಡೆ ಈ ಕಡೆ ಹೆಂಗೆ ಓಡಾಡ್ತಾ ಇದೆ. ಅಲ್ಲಿ ಮೇಲ್ಗಡೆ ಏನಾದರೂ ಸ್ಮೆಲ್ ಬರ್ತಾ ಇರುತ್ತೆ, ಹತ್ತಿ ನೋಡ್ತಾ ಇದೆ. ಡಬ್ಬಿ ಇಟ್ಟಿದ್ದೆ ಅಲ್ಲೊಂದು, ಅವಳಿಗೆ ಸ್ವೀಟ್ ಹಾಕ್ಬಿಟ್ಟು ಅದನ್ನು ಅಲ್ಲೇ ಇಟ್ಟಿದ್ದೀನಿ ಡಬ್ಬೆನ. ಆ ಸ್ಮೆಲ್ಲಿಗೆ ಅಲ್ಲೆಲ್ಲ ಹೋಗಿ ಹೋಗಿ ನೋಡ್ತಾ ಇದೆ. ಇಷ್ಟೇ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಕಲರ್ ಥೆರಪಿನ ಎಲ್ಲ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನಾರ್ಮಲ್ ಸ್ಕೆಚ್ ಪೆನ್ನ ಯೂಸ್ ಮಾಡ್ಬೋದು. ಅದನ್ನು ವಾರದಲ್ಲಿ ಪ್ರತಿದಿನವೂ ಹಚ್ಕೊಳ್ಬೋದು. ರಿಸಲ್ಟ್ ಸಿಗೋವರೆಗೂ 3 ತಿಂಗಳು ಹಚ್ಕೊಳ್ಬೇಕು. 4 ಅವರ್ 2 ತಾಸು ಅಥವಾ ಅದಕ್ಕಿಂತ ಹೆಚ್ಚು ಅಂದರೆ 4 ತಾಸು ಮಾತ್ರ ಬಿಟ್ಟು ನೀಟಾಗಿ ವಾಶ್ ಮಾಡಿಬಿಡ್ಬೇಕು. ಹಾಗೆ ಯಾರಾದರೂ ಪ್ರೆಗ್ನೆಂಟ್ ವುಮೆನ್ ಇದ್ದರೆ ಹಚ್ಕೊಳ್ಬಾರ್ದು. ಇಷ್ಟೇ, ಪ್ರತಿದಿನ ಹಚ್ಕೊಳ್ಳಿ. ಹಾಗೆ 3 ತಿಂಗಳು ಕಂಟಿನ್ಯೂಸ್ ಆಗಿ ಹಚ್ಕೊಳ್ಳಿ, ಅಂದರೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ನಾನು ಪಿರಿಯಡ್ ಕಪ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ. ನಿಮಗೂ ಅದ್ರ ಬಗ್ಗೆ ಮಾಹಿತಿ ಬೇಕಿತ್ತು ಅಂದರೆ ಒಂದ್ಸರಿ ಆ ವಿಡಿಯೋನ ಚೆಕ್ ಮಾಡಿ. ಎಲ್ಲ ಡೀಟೇಲ್ಸ್ನು ಶೇರ್ ಮಾಡಿದ್ದೀನಿ. ಪಿರಿಯಡ್ ಕಪ್ ಯೂಸ್ ಮಾಡ್ಬೋದಾ ಮಾಡಬಾರ್ದಾ, ಅಥವಾ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿದೆ, ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದನ್ನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೀವು ಹೋಗ್ಬಿಟ್ಟು ಅದನ್ನು ಚೆಕ್ ಮಾಡಿ. ತುಂಬಾ ಹೆಲ್ಪ್ಫುಲ್ ಆಗುವಂಥ ವಿಡಿಯೋ ಅದು. ನೋಡಿ ನಮ್ಮ ಡಾಗ್ ಹೇಗೆ ಕಿಟಕಿಯಲ್ಲಿ